ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಅದಕ್ಕಿಂತ ಮುಂಚೆ ಯಾರಾದ್ರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯಲ್ಲಿ ಪವಿತ್ರ ಬಂಧನ ಸೀರಿಯಲ್ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅಲ್ಲಿಗೆ ದೇವ್ ಕೂಡ ಬರ್ತಾರೆ. ಆವಾಗ ದೇವ್ ಸರ್ ನೀವೇನಿಲ್ಲಿ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ತಾರೆ. ಹೌದು ಪವಿತ್ರ ಮೇಡಮ್, ನೀವೇನಿಲ್ಲಿ ಅಂತ ಅಂದಾಗ ಏಕೆ ನಾನು ಬರಬಾರ್ದ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಹೇಳ್ತಾರೆ. ಅಷ್ಟರೊಳಗೇ ಅವರಿಗೆ ಒಂದು ಫೋನ್ ಕೂಡ ಬರುತ್ತೆ ಪವಿತ್ರಗೆ. ಆವಾಗ ಫೋನ್ ಬಂದಾಗ ಯಾರು ಅಂತ ಅಂದಾಗ ಪೊಲೀಸ್ ಸ್ಟೇಷನಿಂದ ಫೋನ್ ಮಾಡಿರ್ತಾರೆ. ಪವಿತ್ರ ಸ್ವಲ್ಪ ಗಾಬರಿನೂ ಕೂಡ ಆಗ್ತಾರೆ. ಆವಾಗ ಪೊಲೀಸ್ ಸ್ಟೇಷನಿಂದನ ಏನಕ್ಕೆ ಸರ್ ಅಂತ ಅಂದಾಗ ಎಲ್ಲರೂ ನಿಮಗೆ ಫೋನಲ್ಲಿ ಹೇಳೋಕ್ಕಾಗಲ್ಲ, ಬನ್ನಿರಿ ಸ್ಟೇಷನ್ ಹತ್ರ ಅಂತ ಹೇಳ್ಬಿಟ್ಟು ಪೊಲೀಸವರು ಫೋನ್ನ ಕಟ್ ಮಾಡಿಬಿಡ್ತಾರೆ. ಇನ್ನೊಂದು ಕಡೆಯಲ್ಲಿ ಪವಿತ್ರ ಅವರು ಪೊಲೀಸ್ ಸ್ಟೇಷನಿಂದ ಫೋನ್ ಬಂದಿದೆ ಅಂತ ಹೇಳ್ಬಿಟ್ಟು ತುಂಬ ಗಾಬರಿಯಾಗಿರ್ತಾರೆ. ಇನ್ನೊಂದು ಕಡೆ ದೇವ್ ಕೂಡ ಅವ್ರಿಗೆ ಸಮಾಧಾನ ಮಾಡ್ತಾರೆ. ನಾನಿದ್ದೀನಿ, ಸುಮ್ಮನೆ ರೀ, ಆಕಾಶ್ ಗಾಬರಿ ಆಗ್ತಾ ಇದ್ದೀರಾ, ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲೇ ಇದ್ದಂತಹ ದೇವ್ ತಂಗಿ ಹಾಗೇನು ತಮ್ಮಗೆ ನೀವು ಮನೆಗೆ ಹೊರಡಿ, ನಾನು ಪವಿತ್ರ ಅವ್ರ ಜೊತೆ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ಬಿಟ್ಟು ದೇವ್ ಕೂಡ ಹೇಳ್ತಾರೆ. ಸರಿ ಆಯ್ತಣ್ಣ, ಅದಕ್ಕೆ ಇರುವಾಗ ಅದಕ್ಕೆ ಜೊತೆ ನೀವು ಯಾವಾಗಲೂ ಇರುವಾಗ ನೀವು ಯಾಕೆ ಎದುರ್ಕೋತೀರ ಅದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ತಮ್ಮನೂ ಕೂಡ ಸಮಾಧಾನ ಮಾಡ್ತಾರೆ. ಅಷ್ಟರಲ್ಲಿ ಅವರು ಪೊಲೀಸ್ ಸ್ಟೇಷನ್ಗೆ ಹೊರಡ್ತಾರೆ. ಆವಾಗ ನೋಡಿ, ಇಲ್ಲಿ ಸುಮಾರು ಫೋನ್ಗಳು ಕಳ್ತನ ಆಗಿದೆ. ಸ್ಟೇಷನ್ಗೆ ಹೋದಾಗ ಅಲ್ಲಿ ಪೊಲೀಸವರು ಹೇಳ್ತಾ ಇರ್ತಾರೆ, ಇಲ್ಲಿ ಕ್ರಿಮಿನಲ್ ಒಬ್ಬ ತುಂಬ ಫೋನ್ಗಳನ್ನ ಕದ್ದಿದ್ದಾನೆ, ಅದರಲ್ಲಿ ಸುಮಾರು ಜನ ಕಂಪ್ಲೇಂಟ್ನ ಕೊಟ್ಟು ಫೋನ್ನ ತೊಗೊಂಡೋಗಿದ್ದಾರೆ. ಅದರಲ್ಲಿ ನೀವು ನೋಡಿದರೆ ಫೋನ್ನ ತೊಗೊಂಡೋಗೋಕ್ಕೆ ಬರಲೇ ಇಲ್ಲ. ಅದಕ್ಕೋಸ್ಕರ ಇದು ಯಾರು ಫೋನು ಅಂತ ನಾವು ಟ್ರೇಸ್ ಮಾಡೋಕ್ಕೋಸ್ಕರ ಲಾಸ್ಟ್ ಯಾರಿಗೆ ಕಾಲ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಅವರಿಗೆ ಕಾಲ್ ಮಾಡಿದ್ವಿ. ಅದರಲ್ಲಿ ಲಾಸ್ಟ್ ಕಾಲು ನಿಮ್ಮ ಹೆಂಡ್ತಿದೇ ಆಗಿತ್ತು ನಂಬರು. ಅದಕ್ಕೋಸ್ಕರ ನಾವು ನಿಮ್ಮನ್ನೆಲ್ಲ ಬರೋಕ್ಕೆ ಹೇಳ್ಬೇಕಾಗಿತ್ತು. ಅದಕ್ಕೋಸ್ಕರ ಯಾಕೆ ಫೋನ್ನ ತೊಗೊಂಡೋಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ವೆಸ್ಟಿಗೇಷನ್ನ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಬರೋಕ್ಕೆ ಹೇಳಿದ್ದು ಅಂತ ಪೊಲೀಸವರು ಹೇಳ್ತಾರೆ. ಆವಾಗ ಏನು ಲಾಸ್ಟು ನಂಬರು ಪವಿತ್ರ ಅವ್ರಿಗೆ ಹೋಗಿರೋದು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಇಲ್ಲಿ ಕನ್ಫ್ಯೂಷನ್ ಆಗ್ತಾರೆ. ಹೌದು ನೋಡಿ, ಈ ಫೋನಿಂದ ನಿಮ್ಮ ಈ ಫೋನ್ ಇಲ್ಲೇ ಇದೆ ಅಂತ ಹೇಳ್ಬಿಟ್ಟು ತೆಗೆದುಬಿಟ್ಟು ಪೊಲೀಸವರು ಟೇಬಲ್ ಮೇಲೆ ಎಸೀತಾರೆ. ಅದ್ರ ಹಿಂದೆ ಮೊಬೈಲ್ ಹಿಂದೆ ಟಿ ಅಂತ ಇರುತ್ತೆ. ಅದನ್ನು ನೋಡಿದ ತಕ್ಷಣ ದೇವು ಹಾಗೆ ಪವಿತ್ರ ತುಂಬಾ ಗಾಬರಿಯಾಗಿ ತುಂಬಾ ಭಯದಿಂದ ಅಳೋಕ್ಕೆ ಶುರು ಮಾಡ್ತಾಳೆ. ಪವಿತ್ರನೂ ಕೂಡ ಆಮೇಲೆ ಸೀನಿಯರ್ ಅಂತ ಅಳೋಕ್ಕೆ ಶುರು ಮಾಡ್ತಾರೆ. ಆಗ ಆದಂಥ ಘಟನೆಗಳನ್ನ ಇಬ್ಬರು ಕೂಡ ನೆನೆಸ್ಕೊಂಡು ಅಳೋಕ್ಕೆ ಶುರು ಮಾಡ್ತಾರೆ. ಅಷ್ಟರಲ್ಲೇ ಪವಿತ್ರ ಅಲ್ಲಿ ಗಾಬರಿಯಾಗಿ ತಲೆ ಸುತ್ತಿ ಬಿದ್ದೋಗ್ಬಿಡ್ತಾಳೆ. ಆಮೇಲೆ ಎಲ್ಲ ಸುತ್ತಮುತ್ತ ಇದ್ದ ಸ್ಟೇಷನಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಸ್ವಲ್ಪ ಹೊತ್ತಿಗೆ ಆಲ್ರೆಡಿ ಎಚ್ಚರ ಆದಾಗ ಎಲ್ಲರೂ ಕೂಡ ಸುತ್ತ ನೋಡ್ತಾ ಇರ್ತಾರೆ. ಆವಾಗ ಏನಾಯಿತು, ಯಾಕೆ ಈ ಥರ ಆಯಿತು ಅಂದಿದ ತಕ್ಷಣ ಅಲ್ಲಿ ದೇವು ಹೇಳ್ತಾರೆ, ತಿಲಕ್ ಫೋನ್ ಅದು ತಿಲಕ್ ಅವ್ರದ್ದು, ಅದು ನನ್ನ ತಮ್ಮ, ಅವನಿಲ್ಲ, ಇವಾಗ ಸತ್ತೋಗಿದ್ದಾನೆ. ಹಂಗಾಗಿ ಆ ಗಾಬರಿಲಿ ನಾವು ಅವನ್ನ ಕಳ್ಕೊಂಡು ದುಃಖದಲ್ಲಿ ನಾವು ಆ ಫೋನನ್ನು ಹುಡುಕ್ಬೇಕಂತ ನಮಗೆ ಅನ್ನಿಸ್ಲಿಲ್ಲ. ಅದಕ್ಕೋಸ್ಕರ ನಾವು ಆ ಫೋನ್ನ ನಾವು ಹುಡ್ಕೋಕ್ಕೆ ಪ್ರಯತ್ನ ಪಡಲಿಲ್ಲ ಅಂತ ಅಂದಾಗ, ಸರಿ ಆಯಿತು, ನಮ್ಮ ಕ್ರಿಮಿನಲ್ಗೂ ಈ ನಂಬರ್ಗೂ ಏನಾದ್ರು ಕನೆಕ್ಟ್ ಇರ್ಬೋದು ಅಂತ ಹೇಳ್ಬಿಟ್ಟು ಆ ಉದ್ದೇಶದಿಂದ ನಾವಿಲ್ಲಿ ನಮ್ಮನ್ನು ಕರೆಸಿದ್ವಿ. ಸರಿ ಆಯಿತು, ನಮಗೆ ಕ್ಲಾರಿಫಿಕೇಷನ್ ಸಿಕ್ಕಿದೆ, ನೀವು ಹೊರಡಿ ಅಂತ ಹೇಳಿದಾಗ ಫೋನ್ನ ತಗೊಂಡು ಅಲ್ಲಿಂದ ಹೊರಟುಬಿಡ್ತಾರೆ. ಇಬ್ಬರೂ ಕೂಡ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ದೇವರು ಕೂಡ ಪವಿತ್ರವರಿಗೆ ಸುಮ್ಮನೆ ಸಮಾಧಾನ ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ನೈಟು ಕಾರಲ್ಲಿ ಬರ್ತಾ ಇರ್ತಾರೆ. ಅಷ್ಟರೊಳಗಡೆ ಅಲ್ಲೇ ಪಕ್ಕದಲ್ಲಿದ್ದಂಥ ಪಾರ್ಕ್ ಹತ್ರ ಒಂದು ಮಂಟಪದ ಹತ್ರ ಪವಿತ್ರ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಅಂತಾಳೆ. ಏನಾಯಿತು ಅಂದಾಗ, ನಾನು ನನ್ನ ಫ್ರೆಂಡು ಇಲ್ಲೇ ಕೂಡ ಮೀಟ್ ಮಾಡ್ತಾ ಇದ್ದಿದ್ದು, ನಿಲ್ಲಿಸಿ, ದಯವಿಟ್ಟು ಇಲ್ಲೇ ಕಾರ್ ನಿಲ್ಲಿಸಿ ಅಂತ ಹೇಳ್ಬಿಟ್ಟು ಕಾರಿಂದ ಇಳಿದು ಆ ಮಂಟಪದ ಹತ್ರ ಪವಿತ್ರ ಓಡೋಗ್ತಾಳೆ. ಮಂಟಪದ ಹತ್ರ ಹೋಗಿ ತಿಲಕ್ ಬಗ್ಗೆ ನಡೆದಂಥ ಎಲ್ಲ ಘಟನೆಗಳು ಪವಿತ್ರ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ. ಆವಾಗ ಇಲ್ಲೊಂದು ಕಡೆ ದೇವು, ನಿಮ್ಮೊಬ್ಬರಿಗೆ ಮಾತ್ರ ನೋವಾಗ್ತಾ ಇದೆಯಾ, ಯಾಕೆ ಈ ಥರ ಮೌನ ಆಗಿದ್ದೀರಾ, ಇಲ್ಲಾಂದರೆ ಹತ್ತು ಬಿಡಿ, ಇಲ್ಲಾಂದರೆ ಮಾತಾಡಿ, ನನಗೂ ಕೂಡ ಮನಸ್ಸಿದೆ ಅಲ್ವಾ, ನನಗೂ ಭಾವನೆಗಳಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಕೂಡ ಕಿರ್ಚೋಕ್ಕೆ ಶುರು ಮಾಡ್ತಾನೆ. ಪ್ಲೀಸ್ ಪವಿತ್ರ ಅವರೇ ಮಾತಾಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವು ಕೂಡ ಅಳೋಕ್ಕೆ ಶುರು ಮಾಡ್ತಾನೆ. ಇನ್ನೊಂದು ಕಡೆ ನನ್ನ ತಮ್ಮ ಕಳ್ಕೊಂಡು ದುಃಖ ನನಗೂ ಇದೆ, ಆದರೆ ನಾನು ಅದನ್ನು ಯಾಕೆ ತೋರಿಸ್ಕೊಂಡಿಲ್ಲ ಗೊತ್ತಾ, ನಾನು ಅದನ್ನು ಅಳೋಕ್ಕೆ ಶುರು ಮಾಡಿದರೆ ನೀವು ಕೂಡ ಅದನ್ನು ನೆನೆಸ್ಕೊಂಡು ಅಳೋಕ್ಕೆ ಶುರು ಮಾಡ್ತೀರಾ, ನೀವು ಅಳೋದು ಅಂದರೆ ನನಗೆ ಇಷ್ಟ ಇಲ್ಲ, ನೀವು ಯಾವತ್ತಿದ್ರೂ ಖುಷಿಯಾಗಿರಬೇಕು, ನಿಮ್ಮ ಜೊತೆ ನಾನು ಯಾವತ್ತಿದ್ರೂ ಒಳ್ಳೆ ಫ್ರೆಂಡ್ ಆಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ, ದಯವಿಟ್ಟು ಅಳಬೇಡಿ, ಇಲ್ಲಾಂದರೆ ಹತ್ತುಬೇಡಿ ಜೋರಾಗಿ, ಇಲ್ಲ ಅಂತಂದರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ, ಅಳೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವರು ಪವಿತ್ರಗೆ ಎಷ್ಟು ಸಮಾಧಾನ ಮಾಡಿದರೂ ಪವಿತ್ರ ಸಮಾಧಾನ ಆಗ್ತಾ ಇರಲ್ಲ. ಇನ್ನೊಂದು ಕಡೆ ಇಲ್ಲಿ ತಿಲಕ್ ಫೋನಲ್ಲಿದ್ದಂಥ ವಾಯ್ಸ್ ರೆಕಾರ್ಡ್ ಎಲ್ಲನೂ ಕೂಡ ಇಲ್ಲಿ ಕೇಳಿಸ್ಕೊಂಡು ಪವಿತ್ರ ಆಗೇನೆ ತಿಲಕ್ ದೇವು ಇಬ್ಬರೂ ಕೂಡ ಅಳೋಕ್ಕೆ ಶುರು ಮಾಡ್ತಾರೆ. ಒಳ್ಳೆ ಫ್ರೆಂಡ್ ಆಗಿ ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೀನಿ, ನೀವು ಖುಷಿಯಾಗಿರಿ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಇಲ್ಲಿ ಪವಿತ್ರ ಹಾಗೇನು ಜೋರಾಗಿ ಓಡಿ ಹೋಗಿ ಜೋರಾಗಿ ಇಲ್ಲಿ ದೇವ್ರನ್ನ ತಪ್ಕೋತಾಳೆ. ನೋಡಿ, ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಅಳಬೇಡಿ, ನೀವು ಹತ್ರ ನನಗೆ ಸಹಿಸೋಕ್ಕಾಗೋದಿಲ್ಲ, ನಿಮ್ಮ ಖುಷಿನ ಯಾವತ್ತೂ ನಾನು ಬಯಸ್ತೀನಿ ಅಂತ ಹೇಳ್ಬಿಟ್ಟು ದೇವ್ ಕೂಡ ಹೇಳ್ತಾ ಇರ್ತಾರೆ. ದೇವ್ ಫ್ರೆಂಡ್ಶಿಪ್ ಬ್ಯಾಂಡ್ನ ಕಟ್ಬಿಟ್ಟು ಪವಿತ್ರಾಗೆ ಯಾವತ್ತೂ ಕೂಡ ನೀವು ಖುಷಿಯಾಗಿರಬೇಕು, ಅದು ಎಂಥ ಒಂದು ಚಿಕ್ಕ ಪುಟ್ಟ ವಿಷಯ ಆಗಿದ್ರೂ ಪರವಾಗಿಲ್ಲ, ನೀವು ನನ್ನ ಹತ್ರ ಶೇರ್ ಮಾಡಬೇಕು, ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಅಂತ ಹೇಳ್ಬಿಟ್ಟು ಇವತ್ತಿನಿಂದ ನಾನು ನಿಮಗೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ಫ್ರೆಂಡ್ಶಿಪ್ ಬ್ಯಾಂಡ್ನ ಪವಿತ್ರಾಗೆ ಕಟ್ತಾರೆ.
ಇನ್ನೊಂದು ಕಡೆ ಪವಿತ್ರ ಥ್ಯಾಂಕ್ ಯು ಸೋ ಮಚ್ ದೇವ್ ಸರ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಸರಿ ಆಯಿತು, ಇವತ್ತು ನಡೆದಿದ್ದಂಥ ಮನಸ್ಸಲ್ಲಿರೋಂಥ ನೋವುಗಳನ್ನ ನಾವು ಇವತ್ತು ಆಚೆ ಹಾಕಿದ್ದಾಗಿದೆ, ಇಬ್ರಿಗೂ ಕೂಡ ಸಮಾಧಾನ ಆಗಿದೆ ಅನಿಸುತ್ತೆ, ನಡೀರಿ ಇಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ಅಷ್ಟರಲ್ಲೇ ಅಲ್ಲಿ ವಿಶಾಲ್ ಕೂಡ ದೇವ್ಗೆ ಫೋನ್ ಮಾಡ್ತಾರೆ. ಏನಾಯ್ತು ಅಣ್ಣ, ಅವಾಗಿಂದ ಫೋನ್ ಮಾಡ್ತಿದ್ದೀನಿ, ಯಾಕೆ ಫೋನ್ ಪಿಕ್ ಮಾಡ್ತಾಯಿಲ್ಲ, ಎಲ್ಲ ಸರಿಯಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ವಿಶಾಲ್ ಕೂಡ ಕೇಳ್ತಾ ಇರ್ತಾರೆ. ಹೌದು, ಏನೂ ತೊಂದರೆ ಇಲ್ಲ, ಈಗ ನಾವು ಮನೆ ಕಡೆನೇ ಬರ್ತಾ ಇದ್ದೀವಿ ಅಂತ ಅಂದಾಗ ಅದಕ್ಕೆ ನಾನು ಓಕೆನಾ ಅಂದಾಗ ಅದಕ್ಕೇನು ಕೂಡ ಆರಾಮಾಗಿದ್ದಾರೆ, ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ದೇವ್ ಕೂಡ ಹೇಳ್ತಾರೆ. ಸರಿ ಆಯಿತು, ಈಗ ನಾವು ಮನೆ ಹತ್ರ ಬರ್ತೀವಿ ಅಂತ ಅಂದಾಗ ಸರಿ ಆಯಿತು ಅಣ್ಣ, ನಿಮ್ಮನ್ನೇ ವೆಯ್ಟ್ ಮಾಡ್ತಾ ಇದ್ದೀನಿ, ಪೊಲೀಸ್ ಸ್ಟೇಷನ್ಗೂ ಕೂಡ ಕಾಲ್ ಮಾಡಿದ್ದೆ, ನೀವು ಆಗಲೇ ಹೊರಟ್ರಿ ಅಂತ ಹೇಳಿದರು, ಅದಕ್ಕೋಸ್ಕರನೇ ನಾನು ಆವಾಗಿಂದ ಕಾಲ್ ಮಾಡ್ತಾಯಿದ್ದೆ, ಸರಿ ಬನ್ನಿ ಅಂತ ಹೇಳ್ಬಿಟ್ಟು ವಿಶಾಲು ಕಾಲ್ನ ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ಇಲ್ಲಿ ದೇವ್ ಕೂಡ ಇಲ್ಲಿ ತಂದಂಥ ಗಿಫ್ಟನ್ನು ಪವಿತ್ರಗೆ ಕೊಡ್ತಾರೆ. ತಗೊಳ್ಳಿ ಪವಿತ್ರ, ನೀವು ಯಾವತ್ತೂ ಕೂಡ ಖುಷಿಯಾಗಿರಬೇಕು ಅಂದಾಗ ಥ್ಯಾಂಕ್ ಯು ಸೋ ಮಚ್, ತುಂಬ ಚೆನ್ನಾಗಿದೆ ಈ ಗಿಫ್ಟ್, ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಪವಿತ್ರ ಕೂಡ ಇಸ್ಕೋತಾಳೆ. ಆಮೇಲೆ ಸರಿ ದೇವ್ ಸರ್ ಒಂದು ನಿಮಿಷ ಇರಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲೇ ಇದ್ದಂಥ ಒಂದು ಕರ್ಚಿಪ್ನ ಅವ್ರ ಕೈಗೆ ಕಟ್ಬಿಟ್ಟು ಹ್ಯಾಪಿ ಫ್ರೆಂಡ್ಶಿಪ್ ಡೇ ಅಂತ ಹೇಳ್ಬಿಟ್ಟು ಇಲ್ಲಿ ವಿಶ್ ಮಾಡ್ತಾರೆ. ಸರಿ ಆಯಿತು, ನಿಮ್ಮ ಫ್ರೆಂಡ್ಶಿಪ್ಗೆ ನಾನು ಯಾವತ್ತೂ ಕೂಡ ಇದೇ ರೀತಿ ಇರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಕೂಡ ಹೇಳ್ತಾರೆ. ಏನೇ ಆಗಲಿ, ಯಾವುದೇ ಒಂದು ವಿಚಾರ ಆದರೂ ಅಷ್ಟೇ, ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ಅಥವಾ ಫ್ರೆಂಡ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ರೀತಿ ವಿಷಯಗಳನ್ನ ನನ್ನಿಂದ ಮುಚ್ಚಿಡಬೇಡಿ ಅಂತ ಹೇಳ್ಬಿಟ್ಟು ದೇವ್ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಕೂಡ ನಡೆದಂಥ ಇನ್ಸಿಡೆಂಟ್ನ ನೆನೆಸ್ಕೊಂಡು ನಾನು ಯಾವುದೇ ಒಂದು ಮುಂದೆ ಒಂದು ನಿರ್ಧಾರ ತೊಗೊಂಡ್ರು, ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು, ನನ್ನನ್ನು ಕ್ಷಮಿಸ್ತೀರ ಅಲ್ವಾ ದೇವ್ ಸರ್ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಕೂಡ ಕೇಳ್ತಾ ಇರ್ತಾಳೆ. ಅಫ್ಕೋರ್ಸ್ ನಿಮ್ಮ ಜೊತೆ ನಾನು ಯಾವಾಗಲೂ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ, ಇದು ನನ್ನ ತಮ್ಮ ತಿಲಕ್ ಮೇಲೆ ಆಣೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇವ್ ಕೂಡ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್ ದೇವ್ ಸರ್, ನಿಮ್ಮ ನನ್ನ ಜೊತೆ ಯಾವಾಗಲೂ ಇಷ್ಟು ಪ್ರೀತಿಯಿಂದ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್, ನಾನು ಯಾವತ್ತೂ ನಿಮಗೆ ಋಣಿಯಾಗಿರ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಪವಿತ್ರ ಕೂಡ ಹೇಳ್ತಾಳೆ. ಅಷ್ಟರಲ್ಲಿ ಇವತ್ತಿನ ಸಂಚಿಕೆ ಮುಕ್ತಾಯ ಆಗುತ್ತೆ. ನಾನು ನಿಮಗೆ ನೆಕ್ಸ್ಟ್ ಸಂಚಿಕೆಯೊಂದಿಗೆ ಮತ್ತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ, ಪ್ಲೀಸ್ ಯಾರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡ್ನೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬೈ ಬೈ ಫ್ರೆಂಡ್ಸ್.